ಯಾರ ಶಿಸ್ತು ತುಂಬಾ ಇರಿಟೇಟ್ ಆಗುತ್ತೆ ಅಂದ್ರೆ ಇದು ಹಿಂಗೆ ಇರಬೇಕು ಅದು ಹಂಗೆ ಇರಬೇಕು ಹಿಂಗೆ ಮಾಡಬಾರ್ದು ಯಾರು ಇರಿಟೇಟ್ ಮಾಡೋದು ಮನೇಲಿ ಏನು ಮಾಡ್ತಾರೆ ಕಿರಣ್ ಅವರೇ? ಮೇಡಮ್ ಇದು ನಾನು ಸ್ಟ್ರಿಕ್ಟ್ ಮಾಡೋದು, ಅವರ ಸ್ಟ್ರಿಕ್ಟ್ ಮಾಡಲ್ಲ. ನಾನು ಇದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾನು ಸ್ಟ್ರಿಕ್ಟ್ ಮಾಡ್ತೀನಿ. ಸರಿ, ಇವ್ರು ಹೆಂಗಾದ್ರೂ ಇರ್ತದೆ ನಡೀತದೆ ಅಂತ. ನೀವು ಫಸ್ಟ್ ಕ್ವಶನ್ ಅಲ್ಲೇ ಎಡವಿರೋ ಕಾರಣ ನಾವು ಪಬ್ಲಿಕ್ನ ಕೇಳ್ತೀವಿ. ನಿಮ್ಮ ಪ್ರಕಾರ ಯಾರು ಜಾಸ್ತಿ ಶಿಸ್ತು? ಇಲ್ಲ ಬಹುಮತ ಇವರೊಬ್ರು ಯಾರೋ ಮಾತ್ರ ಅರ್ಪಿತಾ ಏನಂತ ತಲೆ ತಿಂತೀರಾ ಸರ್? ಮೇಡಮ್ ನಮಗೆ ಯಾವುದಾದ್ರೂ ತುಂಬ ನೀಟಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು, ಟೈಮ್ ಕರೆಕ್ಟಾಗಿ ಆಗಬೇಕು. ಅದಕ್ಕೆ ನೀವೇನು ಸಹಾಯ ಮಾಡ್ತೀರಾ? ಏನು ಮಾಡಲ್ಲ. ಏನಂತ ತಲೆ ತಿಂತಾರೆ ಹೇಳಿ? ಬೆಳಗ್ಗೆಯಿಂದ ಎದ್ದಾಗಿಂದ ಏನೇನು ತಲೆ ತಿಂತಾರೆ? ಎದ್ದ ತಕ್ಷಣ ಬೇಗ ತಂದು ಕೊಟ್ಬಿಡ್ಬೇಕು. ಒಂದು ಸ್ವಲ್ಪ ಲೇಟ್ ಆದ್ರು ಇವಾಗ ಮಿಲ್ಕ್ ಹಾಲು ಟೀ ಏನಾದ್ರು ಕೇಳಿದ ತಕ್ಷಣ ಬಂದು ಕೊಟ್ಬಿಡ್ಬೇಕು. ಕೊಡ್ನಿಲ್ವಾ ಅಲ್ಲೇ ಶುರುನಾ? ಇವ್ರು ಏನು ಮಾಡ್ತಾರೆ ಅಂದ್ರೆ? ಏನು ಮಾಡಲ್ಲ, ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಇಲ್ಲ ಅಷ್ಟೇ ಮಾಡೋದವರು. ಅವಾಗ ಒಂದು ಏನೋ ಮಾಡ್ತಾರೆ, ಟೈಮ್ ಸಿಗ್ತಾರೆ. ಸರ್ ಇದು ನಿಮ್ಮನೇನ ಬೇರೆಯವ್ರ ಮನೇನ? ಮತ್ತೆ ಅವಾಗ ಮಾಡ್ತೀನಿ ಅಂತೀರಲ್ಲ ನೀವು. ಪಾಪ ಸರ್ ಮಗು ಬೇರೆ ಇದೆ ಅಂತ ಹೇಳ್ತಾರೆ ಅವರು. ಎಷ್ಟು ವರ್ಷ ನಿಮ್ಮ ಮಗಂಗೆ? 5 ವರ್ಷ. ಅಲ್ಲೇ ಹಿಂದೆ 5 ವರ್ಷ. ಎಷ್ಟು ಕೆಲಸ ಇರುತ್ತೆ ನಿಮ್ಗೆ ಗೊತ್ತಾ? 5 ವರ್ಷದ ಮಗು ಇದ್ರೆ ಮನೆಯಲ್ಲಿ ಅವನದಾರು ಏನಾದ್ರು ಕೆಲಸ ಮಾಡ್ತಾರ ಇವರು? ಮೇಡಮ್ ಅವ್ನ್ ಫುಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನೋಡ್ಕೊಳ್ಳೋದು ಅವ್ರದ್ದು. ನೋಡ್ಕೋತಾರ ಅಂದ್ರೆ ಆಟ ಆಡ್ಸೋದೆಲ್ಲ ಅವ್ರದ್ದು. ನಾನಿದ್ರೆ ಅವನು ಜಾಸ್ತಿ ಇವ್ರ ಕಡೆಗೆ ಹೋಗಲ್ಲ. ಏನದು ದೊಡ್ಡ ಹೆಮ್ಮೆ ವಿಷಯ ಅನ್ನೋತರ ಹೇಳ್ಬೇಡಿ. ನಿಮ್ಮ ಮಗುನ ನೀವು ನೋಡ್ಕೊತಾ ಇದ್ದೀರಾ ಅಷ್ಟೇ. ಸೊ ಹಾಗಾಗಿ ಇವಾಗ ನಾವು ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀವಿ. ಏನಿಲ್ಲ ಸರ್, ಇವಾಗ ಎದ್ದು ನಿಂತ್ಕೋಬೇಕು. ನಿಮ್ಮಿಬ್ರಿಗೋಸ್ಕರ ಒಂದು ಒಳ್ಳೆ ರೊಮ್ಯಾಂಟಿಕ್ ಹಾಡು ಹಾಕ್ತೀನಿ, ಚಂದ ಡ್ಯಾನ್ಸ್ ಮಾಡಬೇಕು. ಆಮೇಲಿಂದ ನಿಮ್ಮ ಹೆಂಡತಿಗೆ ಒಂದು ಮುತ್ತು ಕೊಡ್ಬೇಕು. ಡ್ಯಾನ್ಸ್ ಬೇಡ, ಹಂಗೆ ಕೊಟ್ಬಿಡ್ತೀನಿ ಸರ್. ಇದು ನನ್ನ ರೂಲ್ಸು, ನೀವು ಮಾಡಬೇಕು. ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಝುಮ್ ಝುಮ್ಮಾಯ ಝುಮ್ ಝುಮ್ಮಾಯ, ಪ್ರಾಯ ಬಂದ್ರೆ ಹೃದಯ ಗಾಯ. ಸರ್ ಇನ್ನೊಂದು ಕೆಲಸ ಹೇಳಿದ್ದೆ ನಿಮ್ಗೆ. ಝುಮ್ ಝುಮ್ಮಾಯ, ಪ್ರಾಯ ಬಂದ್ರೆ ಮಾತಿಗೆ ಬೆಲೆನೇ ಅಲ್ವಲ್ಲ ಇಲ್ಲಿ. ಸರ್ ಒಂದು ಮುತ್ತು ಕೊಡ್ಬೇಕು ಅಂತಿದ್ನಲ್ಲ ಅದು. ಅಬ್ಬಬ್ಬ ಅಂದ್ರೆ ಎಷ್ಟೊತ್ತಾಡ್ ಬರುತ್ತೋ ಡ್ಯಾನ್ಸ್ ಮಾಡೋಣ ಅಂತ ಕಿರಣ್ ಕುಮಾರ್ ರೆಡಿ ಆಗ್ಬಿಟ್ಟಿದ್ರು ಅಲ್ವಾ ಸರ್? ಮತ್ತೆ ಡ್ಯಾನ್ಸ್ ಮಾಡಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ್ದಾದ್ರು ಕೆಲ್ಸನ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಡೋದು ಯಾರು? ಸರ್ ಏನೇನ್ ಮರ್ತೋಗಿದ್ದೀರಾ ನಾನ್ ಮಾಡ್ತೀನಿ ಅನ್ಬಿಟ್ಟು? ಆಫೀಸ್ ಕೆಲಸನೂ ಇರುತ್ತೆ, ಮನೆ ಕೆಲಸನೂ ಇರುತ್ತೆ. ಆ ಟೆನ್ಷನ್ ಅಲ್ಲಿ ಮನೇಲಿ ಹೇಳಿರ್ತೀನಿ ನಾನು ಮಾಡ್ತೀನಿ ಬಿಡಿ ಅಂತ. ಇವಾಗ ಬುಕ್ಕೆ ತರಬೇಕಾಗಿತ್ತು, ಹೇಳಿದ್ವಿ, ಮರ್ತೋಗ್ಬಿಟ್ಟಿದೆ. ನನ್ ಬಗ್ಗೆನೇ ಬಂದ್ಬಿಡ್ತೀವಿ ಇವಾಗ ಮ್ಯಾಟ್ರು. ಮರ್ತೋಗ್ಬಿಟ್ಟಿದ್ದೆ. ಮತ್ತೆ ಆಮೇಲೆ ಅವಾಗ ನೆನ್ಕೊಂಡೋಗಿ ಮಾಡ್ತೀನಿ ಅಂತ.